ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ಸ್ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಹುಡುಗಿಯರ ಮತ್ತು ಮಹಿಳೆಯರ ಸಮಸ್ಯೆಗಳ ಪರಿಚಯ, ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಹುಡುಗಿಯರು ಮತ್ತು ಮಹಿಳೆಯರು ತಮ್ಮ ಯೋಗಕ್ಷೇಮಕ್ಕೆ ಅಡ್ಡಿಯಾಗುವ ಮತ್ತು ಅವರ ಸಾಮರ್ಥ್ಯವನ್ನು ಮಿತಗೊಳಿಸುವ ಹಲವಾರು ಸಂಕೀರ್ಣ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಸವಾಲುಗಳನ್ನು ಎದುರಿಸುತ್ತಾರೆ. ಈ ಸಮಸ್ಯೆಗಳು ಆಳವಾಗಿ ಬೇರೂರಿರುವ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಂಶಗಳಿಂದ ಉದ್ಭವಿಸುತ್ತವೆ. ಇದು ತಾರತಮ್ಯ, ಹಿಂಸೆ ಮತ್ತು ಅವಕಾಶಗಳಿಗೆ ಸೀಮಿತ ಪ್ರವೇಶಕ್ಕೆ ಕಾರಣವಾಗುತ್ತಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಆಸ್ತಿಯ ಹಕ್ಕುಗಳಿಲ್ಲ. ಅವರು ಕೆಲಸಕ್ಕೆ ಹೋದಾಗ ಅವರಿಗೆ ಪುರುಷರಿಗೆ ಸಮಾನವಾದಂತಹ ಒಂದು ವೇತನವನ್ನು ನೀಡಲಾಗುತ್ತಿಲ್ಲ. ಅವರಿಗೆ ಕೆಲಸದ ಸ್ಥಳದಲ್ಲಿ ಕಡಿಮೆ ಪ್ರಾಮುಖ್ಯ ಅಥವಾ ಪ್ರಮುಖ ಪಾತ್ರಗಳನ್ನು ನೀಡುವಲ್ಲಿ ತಾರತಮ್ಯವನ್ನು ಮಾಡಲಾಗುತ್ತಿದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸುವುದಿಲ್ಲ. ಭಾರತದಲ್ಲಿ ಅನೇಕ ಹುಡುಗಿಯರು ಮತ್ತು ಮಹಿಳೆಯರು ಇದನ್ನು ಒಂದು ದೊಡ್ಡ ಸಮಸ್ಯೆ ಎಂದು ಗ್ರಹಿಸುವುದಿಲ್ಲ, ಏಕೆಂದರೆ ಅವರು ಹುಡುಗರು ಮತ್ತು ಪುರುಷರು ಶ್ರೇಷ್ಠರು ಮತ್ತು ಅವರಿಗೆ ಆದ್ಯತೆ ನೀಡಬೇಕು ಎಂಬುದಾಗಿ ನಂಬುತ್ತಾರೆ. ಈ ರೀತಿಯಾಗಿ ಭಾರತದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಯಾವ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಮುಖವಾಗಿರುವಂತಹ ಒಂದು ಸವಾಲುಗಳು ಅಥವಾ ಸಮಸ್ಯೆಗಳು ಅಂತಂದರೆ, ಮೊದಲನೇದಾಗಿ ಲಿಂಗ ಅಸಮಾನತೆ. ಮಹಿಳೆಯರನ್ನು ಪುರುಷರಿಗಿಂತ ಕೀಳಾಗಿ ನೋಡುವ ಲಿಂಗ ಅಸಮಾನತೆಯು ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಸಾಮಾಜಿಕ ರೂಢಿಗಳು ಸಾಮಾನ್ಯವಾಗಿ ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶದಂತಹ ಸಮಾನ ಹಕ್ಕುಗಳನ್ನು ನಿರಾಕರಿಸುತ್ತಿದೆ. ಇದು ದೌರ್ಜನ್ಯಕ್ಕೆ ಕಾರಣವಾಗುವ ಅಧಿಕಾರ ಅಸಮತೋಲನವನ್ನು ಬಲಪಡಿಸುತ್ತಿದೆ. ಎರಡನೇದಾಗಿ ಪಿತೃಪ್ರಭುತ್ವ. ಪಿತೃಪ್ರಭುತ್ವವು ಪುರುಷರು ಪ್ರಾಥಮಿಕ ಅಧಿಕಾರವನ್ನು ಹೊಂದಿರುವ ವ್ಯವಸ್ಥೆಯಾಗಿದ್ದು, ಮಹಿಳೆಯರು ವಿಧೇಯರಾಗಿರಬೇಕು ಎಂದು ನಿರೀಕ್ಷಿಸಲಾಗಿದೆ. ಅಂತಹ ಸಮಾಜಗಳಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ಆಸ್ತಿಯಾಗಿ ಅಥವಾ ಪುರುಷರಿಗೆ ದ್ವಿತೀಯಕವಾಗಿ ನೋಡಲಾಗುತ್ತಿದೆ. ಇದರಿಂದಾಗಿ ಅವರು ಹಿಂಸೆ, ಶೋಷಣೆ ಮತ್ತು ನಿಯಂತ್ರಣಕ್ಕೆ ಹೆಚ್ಚು ಒಳಗಾಗುತ್ತಿದ್ದಾರೆ. ಇನ್ನು ಮೂರನೇದಾಗಿ ಸಾಂಸ್ಕೃತಿಕ ರೂಢಿಗಳು. ಬಾಲ್ಯ ವಿವಾಹ, ಗೌರವ ಹತ್ಯೆಗಳು ಮತ್ತು ಸ್ತ್ರೀ ಜನನಾಂಗ ಛೇದನದಂತಹ ಕೆಲವು ಹಾನಿಕಾರಕ ಸಾಂಸ್ಕೃತಿಕ ಆಚರಣೆಗಳು ಮಹಿಳೆಯರಿನ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾಗಿದೆ. ಈ ಪದ್ಧತಿಗಳನ್ನು ಹೆಚ್ಚಾಗಿ ಸಂಪ್ರದಾಯಗಳು ಮತ್ತು ನಂಬಿಕೆಗಳಿಂದ ಸಮರ್ಥಿಸಲಾಗುತ್ತಿದೆ. ನಾಲ್ಕನೇದಾಗಿ ಶಿಕ್ಷಣದ ಕೊರತೆ. ಶಿಕ್ಷಣವು ಮಹಿಳೆಯರನ್ನು ಸಬಲೀಕರಣಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮತ್ತು ಅದು ಮಹಿಳೆಯರನ್ನು ಹಿಂಸೆಯನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ಸೀಮಿತ ಶಿಕ್ಷಣವು ಆರ್ಥಿಕ ಅವಕಾಶಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುತ್ತದೆ. ಮಹಿಳೆಯರು ಇತರರ ಮೇಲೆ ಹೆಚ್ಚು ಅವಲಂಬಿತರಾಗುವಂತೆ ಮಾಡುತ್ತದೆ ಮತ್ತು ನಿಂದನೀಯ ಸಂದರ್ಭಗಳನ್ನು ಗುರುತಿಸಲು ಅಥವಾ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೆಚ್ಚುವರಿಯಾಗಿ ಕಾನೂನು, ಹಕ್ಕುಗಳು ಮತ್ತು ಬೆಂಬಲ ಸೇವೆಗಳ ಬಗ್ಗೆ ಅರಿವಿನ ಕೊರತೆಯು ಮಹಿಳೆಯರನ್ನು ದುರ್ಬಲಗೊಳಿಸುತ್ತಿದೆ. ಇನ್ನು ಐದನೇದಾಗಿ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಲಾಕ್ಡೌನ್ಗಳು. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಲಾಕ್ಡೌನ್ಗಳು ಮತ್ತು ಅದರ ಸಾಮಾಜಿಕ, ಆರ್ಥಿಕ ಪರಿಣಾಮಗಳು ಮಹಿಳೆಯರು ನಿಂದನೀಯ ಪಾಲುದಾರರು ಮತ್ತು ತಿಳಿದಿರುವ ಅಪಾಯಕಾರಿ ಅಂಶಗಳಿಗೆ ಒಡ್ಡಿಕೊಳ್ಳುವುದನ್ನು ಹೆಚ್ಚಿಸಿವೆ. ಸೇವೆಗಳಿಗೆ ಅವರ ಪ್ರವೇಶವನ್ನು ಅದು ಸೀಮಿತಗೊಳಿಸುತ್ತಿದೆ. ಮಾನವೀಯ ಬಿಕ್ಕಟ್ಟುಗಳು ಮತ್ತು ಸ್ಥಳಾಂತರದ ಸಂದರ್ಭಗಳು ಪಾಲುದಾರರಿಂದ ಮತ್ತು ಪಾಲುದಾರರಲ್ಲದ ಲೈಂಗಿಕ ಹಿಂಸೆಯಂತಹ ಅಸ್ತಿತ್ವದಲ್ಲಿರುವ ಹಿಂಸೆಯನ್ನು ಉಲ್ಬಣಗೊಳಿಸಬಹುದು ಮತ್ತು ಮಹಿಳೆಯರ ವಿರುದ್ಧ ಹೊಸ ರೀತಿಯ ಹಿಂಸೆಗೂ ಕೂಡ ಅದು ಕಾರಣವಾಗಬಹುದು. ಕಾನೂನಿನ ಅಸಮರ್ಥತೆ. ಅನೇಕ ಸ್ಥಳಗಳಲ್ಲಿ ಅಸಮರ್ಪಕ ಕಾನೂನುಗಳು, ದುರ್ಬಲ ಜಾರಿ ಅಥವಾ ಸಾಮಾಜಿಕ ಪಕ್ಷಪಾತಗಳಿಂದಾಗಿ ಕಾನೂನು ವ್ಯವಸ್ಥೆಗಳು ಮಹಿಳೆಯರನ್ನು ಪರಿಣಾಮಕಾರಿಯಾಗಿ ರಕ್ಷಿಸಲು ವಿಫಲವಾಗುತ್ತವೆ. ನ್ಯಾಯಾಲಯದ ವಿಚಾರಣೆಗಳಲ್ಲಿ ಮಹಿಳೆಯರು ದೀರ್ಘ ವಿಳಂಬ, ಬಲಿಪಶುಗಳನ್ನು ದೂಷಿಸುವ
ವರ್ತನೆಗಳು ಅಥವಾ ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆಯ ಕೊರತೆಯನ್ನು ಎದುರಿಸಬಹುದು. ಇವೆಲ್ಲವೂ ಹಿಂಸಾಚಾರಕ್ಕೆ ಪರಿಹಾರವನ್ನು ಪಡೆಯುವುದನ್ನು ತಡೆಯುತ್ತವೆ. ಕಾನೂನು ಅಸಮರ್ಥತೆಯು ಹಿಂಸಾಚಾರವನ್ನು ಮುಂದುವರಿಸಲು ಅವಕಾಶ ನೀಡುವುದಲ್ಲದೆ ಮಹಿಳೆಯರು ದೌರ್ಜನ್ಯವನ್ನು ವರದಿ ಮಾಡುವುದನ್ನು ಕೂಡ ಕಡಿಮೆಗೊಳಿಸುತ್ತದೆ ಅಥವಾ ನಿರುತ್ಸಾಹಗೊಳಿಸಬಹುದಾಗಿದೆ. ನಿರುದ್ಯೋಗ, ವಿಶೇಷವಾಗಿ ಮಹಿಳೆಯರಲ್ಲಿ ಹೆಚ್ಚಿನ ಮಟ್ಟದ ನಿರುದ್ಯೋಗ ಆರ್ಥಿಕ ಅವಲಂಬನೆಯನ್ನು ಉಲ್ಬಣಗೊಳಿಸಬಹುದು. ಇದು ಅವರನ್ನು ಹಿಂಸಾಚಾರಕ್ಕೆ ಗುರಿಯಾಗಿಸುತ್ತದೆ. ಸ್ಥಿರ ಆದಾಯ ಅಥವಾ ಉದ್ಯೋಗಾವಕಾಶಗಳಿಲ್ಲದೆ ಮಹಿಳೆಯರು ಹೆಚ್ಚಾಗಿ ನಿಂದನೀಯ ಸಂದರ್ಭಗಳಲ್ಲಿ ಉಳಿಯುವುದನ್ನು ಬಿಟ್ಟು ಬೇರೆ ದಾರಿ ಇರದೆ ಸಮಸ್ಯೆಗಳಾಗಬಹುದು. ಆರ್ಥಿಕ ಅಭದ್ರತೆಯ ಮನೆಗಳಲ್ಲಿನ ಒತ್ತಡ ಅಥವಾ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ. ಇದು ಹಿಂಸಾತ್ಮಕ ನಡವಳಿಕೆಗಳಿಗೂ ಕೂಡ ಕಾರಣವಾಗಬಹುದು. ನಂತರ ಮಾದಕ ದ್ರವ್ಯ ವ್ಯಸನ. ಮಾದಕ ದ್ರವ್ಯ ವ್ಯಸನವು ಹಿಂಸಾತ್ಮಕ ಪ್ರವೃತ್ತಿಯನ್ನು ವರ್ತಿಸಬಹುದು ಮತ್ತು ಸಂಬಂಧಗಳಲ್ಲಿ ನಿಂದನೀಯ ನಡವಳಿಕೆಗೆ ಅದು ಕಾರಣವಾಗಬಹುದು. ವ್ಯಸನದೊಂದಿಗೆ ಬಳಲುತ್ತಿರುವ ಪುರುಷರು ಒತ್ತಡವನ್ನು ನಿಭಾಯಿಸಲು ಹಿಂಸೆಯನ್ನು ಆಶ್ರಯಿಸಬಹುದು. ಮನೆಗಳು ಅಥವಾ ಸಮುದಾಯಗಳಲ್ಲಿನ ಮಾದಕ ದ್ರವ್ಯ ವ್ಯಸನವು ಆಕ್ರಮಣಕಾರಿ ನಡವಳಿಕೆಯನ್ನು ಸಾಮಾನ್ಯಗೊಳಿಸುತ್ತದೆ. ಇದು ಮಹಿಳೆಯರನ್ನು ಹಿಂಸಾಚಾರಕ್ಕೆ ಹೆಚ್ಚು ಒಳಗಾಗುವಂತೆ ಮಾಡುತ್ತಿದೆ. ಇನ್ನು ವರದಕ್ಷಿಣೆ ಎಂದರೆ ವಧುವಿನ ಕುಟುಂಬವು ಮದುವೆಯ ವ್ಯವಸ್ಥೆಯ ಭಾಗವಾಗಿ ವರ ಅಥವಾ ಅವನ ಕುಟುಂಬಕ್ಕೆ ನೀಡುವ ಆಸ್ತಿ, ಹಣ ಅಥವಾ ಸರಕುಗಳು. ಇದು ಅನೇಕ ಸಂಸ್ಕೃತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಇದನ್ನು ಹೆಚ್ಚಾಗಿ ದಂಪತಿಗಳ ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಮಾರ್ಗವೆಂದು ಪರಿಗಣಿಸಿದರೂ ವರದಕ್ಷಿಣೆ ಬೇಡಿಕೆಗಳು ಮಹಿಳೆಯ ವಿರುದ್ಧ ಶೋಷಣೆ ಮತ್ತು ಹಿಂಸೆಗೆ ಕಾರಣವಾಗುತ್ತವೆ. ಇನ್ನು ಕಳ್ಳಸಾಗಾಣಿಕೆ ಮತ್ತು ಶೋಷಣೆ. ಕಳ್ಳಸಾಗಾಣಿಕೆ ಮತ್ತು ಲೈಂಗಿಕ ಶೋಷಣೆಯು ಬಲವಂತದ ಕಾರ್ಮಿಕ, ವೇಶ್ಯಾವಾಟಿಕೆ ಅಥವಾ ಗುಲಾಮಗಿರಿಯಂಥ ಉದ್ದೇಶಗಳಿಗಾಗಿ ಮಹಿಳೆಯರು ಮತ್ತು ಹುಡುಗಿಯರ ಬಲವಂತದ ಅಥವಾ ಮೋಸದ ತಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಕಳ್ಳಸಾಗಾಣಿಕೆಗೆ ಒಳಗಾದವರು ದೈಹಿಕ, ಲೈಂಗಿಕ ಮತ್ತು ಭಾವನಾತ್ಮಕ ನಿಂದನೆಯನ್ನು ಎದುರಿಸುತ್ತಾರೆ. ಈ ಮಹಿಳೆಯರನ್ನು ಸರಕುಗಳಾಗಿ ಇಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಹಿಂಸೆ ಹಾಗೂ ಶೋಷಣೆಗೆ ಅವರು ಇದರಿಂದ ಒಳಗಾಗ್ತಾ ಇದ್ದಾರೆ. ನೆಕ್ಸ್ಟ್, ಕೌಟುಂಬಿಕ ಹಿಂಸಾಚಾರ. ಇದು ದೈಹಿಕ, ಭಾವನಾತ್ಮಕ, ಮಾನಸಿಕ ಹಾನಿ ಸೇರಿದಂತೆ ವಿವಿಧ ರೀತಿಯ ದೌರ್ಜನ್ಯವನ್ನು ಒಳಗೊಳ್ಳುತ್ತದೆ. ಸಾಮಾನ್ಯವಾಗಿ ಕುಟುಂಬದ ಸದಸ್ಯರು ಇದರಲ್ಲಿ ಭಾಗಿಯಾಗಿರುತ್ತಾರೆ. ಅಧಿಕಾರ ಮತ್ತು ನಿಯಂತ್ರಣದ ಚಲನಶೀಲತೆ ಹೆಚ್ಚಾಗಿ ಈ ಹಿಂಸೆಗೆ ಕಾರಣವಾಗುತ್ತವೆ. ದುರುಪಯೋಗ ಮಾಡುವವರು ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಬೆದರಿಕೆಗಳು ಮತ್ತು ಪ್ರತ್ಯೇಕತೆಯಂತಹ ತಂತ್ರಗಳನ್ನು ಕೂಡ ಇಲ್ಲಿ ಬಳಸುತ್ತಾರೆ. ನಂತರ ಲೈಂಗಿಕ ಹಿಂಸೆ. ಅತ್ಯಾಚಾರ ಮತ್ತು ಹಲ್ಲೆ ಸೇರಿದಂತೆ ಲೈಂಗಿಕ ಹಿಂಸೆಯು ಪ್ರಪಂಚದಾದ್ಯಂತ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ವ್ಯಾಪಕ ಸಮಸ್ಯೆಯಾಗಿದೆ. ಇದು ಮಹಿಳೆಯರ ದೇಹವನ್ನು ಪುರುಷ ಸಂತೋಷದ ವಸ್ತುಗಳಾಗಿ ನೋಡುವ ಆಳವಾಗಿ ಬೇರೂರಿರುವ ಬಹು ಕಾರಣಗಳಿಂದಾಗಿ ಇದು ಉಂಟಾಗಬಹುದು. ಯುದ್ಧ ಮತ್ತು ಸಂಘರ್ಷದ ವಲಯಗಳಲ್ಲಿ ಮಹಿಳೆಯರು ಅತ್ಯಾಚಾರ, ಲೈಂಗಿಕ ಗುಲಾಮಗಿರಿ, ಬಲವಂತದ ವೇಶ್ಯಾವಾಟಿಕೆ ಸೇರಿದಂತೆ ಲೈಂಗಿಕ ಹಿಂಸೆಯನ್ನು ಅನುಭವಿಸಬಹುದು. ಇವುಗಳನ್ನು ಹೆಚ್ಚಾಗಿ ಯುದ್ಧದ ತಂತ್ರಗಳಾಗಿ ಬಳಸಲಾಗುತ್ತಿದೆ. ನಂತರದಲ್ಲಿ ಮಾಧ್ಯಮ ಪ್ರಾತಿನಿಧ್ಯ. ಮಾಧ್ಯಮಗಳಲ್ಲಿ ಮಹಿಳೆಯರ ಚಿತ್ರಣವು ಹಾನಿಕಾರಕ ಸ್ಟಿರಿಯೋಟೈಪ್ಗಳನ್ನು ಶಾಶ್ವತಗೊಳಿಸಬಹುದು. ಉದಾಹರಣೆಗೆ, ಮಹಿಳೆಯರು ನಿಷ್ಕ್ರಿಯ, ಅಧೀನ ಅಥವಾ ಬಯಕೆಯ ವಸ್ತುಗಳು ಎಂಬುದಾಗಿ ಈ ಪ್ರಾತಿನಿಧ್ಯವನ್ನು ಹೆಚ್ಚಾಗಿ ಹಿಂಸೆಯನ್ನು ಮಹಿಳೆಯರ ಪಾತ್ರಗಳು ಅಥವಾ ಅನುಭವಗಳ ಭಾಗವಾಗಿ ಪ್ರಸ್ತುತಪಡಿಸುವ ಮೂಲಕ ಅದನ್ನು ಸಾಮಾನ್ಯಗೊಳಿಸುತ್ತದೆ. ಮಹಿಳೆಯರನ್ನು ವಸ್ತುನಿಷ್ಠಗೊಳಿಸುವ ಮಾಧ್ಯಮವು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಕ್ಷುಲ್ಲಕಗೊಳಿಸುವ ಅಥವಾ ಸ್ವೀಕರಿಸುವ ಸಂಸ್ಕೃತಿಗೆ ಅದು ಕಾರಣವಾಗಬಹುದಾಗಿದೆ. ಇನ್ನು ತಾರತಮ್ಯ. ಲಿಂಗ, ಜನಾಂಗ ಅಥವಾ ವರ್ಗದ ಆಧಾರದ ಮೇಲೆ ತಾರತಮ್ಯವು ಮಹಿಳೆಯರ ಹಿಂಸಾಚಾರಕ್ಕೆ ಕಾರಣವಾಗಬಲ್ಲದು. ಅನೇಕ ಸಮಾಜಗಳಲ್ಲಿ ಮಹಿಳೆಯರು
ತಮ್ಮ ಲಿಂಗ ಅಥವಾ ಗುರುತಿನ ಕಾರಣದಿಂದಾಗಿ ಸಂಪನ್ಮೂಲಗಳು, ಆರೋಗ್ಯ ರಕ್ಷಣೆ ಮತ್ತು ನ್ಯಾಯಕ್ಕೆ ಸಮಾನ ಪ್ರವೇಶಕ್ಕೆ ಅದು ಅಡೆತಡೆಯನ್ನು ಉಂಟು ಮಾಡುತ್ತಿದೆ. ತಾರತಮ್ಯವು ಮಹಿಳೆಯರ ಹಿಂಸಾಚಾರಕ್ಕೆ ಒಡ್ಡಿಕೊಳ್ಳುವುದನ್ನು ಹೆಚ್ಚಿಸುವುದಲ್ಲದೆ ತಪ್ಪಿಸಿಕೊಳ್ಳುವ ಅಥವಾ ವರದಿ ಮಾಡುವ ಸಾಮರ್ಥ್ಯವನ್ನು ಕೂಡ ಅದು ಕಡಿಮೆಗೊಳಿಸುತ್ತಿದೆ. ಇನ್ನು ಕೊನೆಯದಾಗಿ ಅಸಮರ್ಪಕ ಬೆಂಬಲ ವ್ಯವಸ್ಥೆಗಳು. ಅನೇಕ ಪ್ರದೇಶಗಳಲ್ಲಿ ಆಶ್ರಯಗಳು, ಹಾಟ್ಲೈನ್ಗಳು ಮತ್ತು ಕಾನೂನಿನ ನೆರವಿನ ಕೊರತೆಯು ಮಹಿಳೆಯರು ನಿಂದನೀಯ ಸಂದರ್ಭಗಳನ್ನು ಎದುರಿಸಲು ಕಷ್ಟಕರವಾಗಿಸುತ್ತದೆ. ಸಮಾಲೋಚನೆ, ವೈದ್ಯಕೀಯ ಆರೈಕೆ ಅಥವಾ ಆರ್ಥಿಕ ಬೆಂಬಲವಿಲ್ಲದೆ ಮಹಿಳೆಯರು ಪ್ರತ್ಯೇಕತೆ ಮತ್ತು ಅಸಹಾಯಕತೆಯನ್ನು ಅನುಭವಿಸಬಹುದು. ಬೆಂಬಲ ವ್ಯವಸ್ಥೆಗಳಲ್ಲಿನ ಈ ಅಂತರವು ಹಿಂಸಾಚಾರದ ನಿರಂತರ ಚಕ್ರಕ್ಕೆ ಕಾರಣವಾಗುತ್ತದೆ. ಇವಿಷ್ಟು ಭಾರತದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಎದುರಿಸುತ್ತಿರುವಂತಹ ಒಂದು ಪ್ರಮುಖ ಸವಾಲುಗಳು ಅಥವಾ ಸಮಸ್ಯೆಗಳಾಗಿವೆ. ಭಾರತದಲ್ಲಿ ಲಿಂಗ ಅಸಮಾನತೆಯನ್ನು ಕೊನೆಗೊಳಿಸಲು ಇರುವಂತಹ ಕೆಲವೊಂದಿಷ್ಟು ಪರಿಹಾರ ಮಾರ್ಗಗಳು, ಅವುಗಳು ಯಾವುವು ಎಂಬುದನ್ನು ನೋಡೋಣ. ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿಗೆ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಸಮಾನ ಪ್ರವೇಶವನ್ನು ಒದಗಿಸುವಂಥದ್ದು. ಎರಡನೇದಾಗಿ, ಕಾರ್ಯಪಡೆಯಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸುವುದನ್ನು ಉತ್ತೇಜಿಸುವುದು. ಮೂರನೇದಾಗಿ, ಮಹಿಳಾ ನೇತೃತ್ವದ ಉದ್ಯಮಗಳು ಮತ್ತು ಸಣ್ಣ ವ್ಯವಹಾರಗಳನ್ನು ಬೆಂಬಲಿಸುವುದಾಗಿದೆ. ನಾಲ್ಕನೇದಾಗಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಅಂದರೆ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಸಮಾನ ವೇತನವನ್ನು ನೀಡುವಂತಹ ಒಂದು ಪರಿಹಾರ ಕ್ರಮವನ್ನು ಕೂಡ ಇಲ್ಲಿ ಕೈಗೊಳ್ಳುವಂಥದ್ದು. ಐದನೇದಾಗಿ, ಸುರಕ್ಷಿತ ಮತ್ತು ಸಮಗ್ರ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು. ಮಹಿಳೆಯರಿಗೆ ಸುರಕ್ಷಿತವಾಗಿರುವಂತಹ ಒಂದು ಕೆಲಸದ ವಾತಾವರಣವನ್ನು ನಿರ್ಮಿಸಿಕೊಡುವಂತಹ ಒಂದು ಪರಿಹಾರ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳೋದು ಪ್ರಮುಖವಾಗಿದೆ. ಇನ್ನು ಸರ್ಕಾರದ ಉಪಕ್ರಮಗಳು, ಈ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರವು ಯಾವ ರೀತಿಯಾಗಿರುವಂತಹ ಒಂದು ಕ್ರಮಗಳನ್ನು ಕೈಗೊಂಡಿದೆ. ಮೊದಲನೇದಾಗಿ, ಬೇಟಿ ಬಚಾವೋ ಬೇಟಿ ಪಡಾವೋ, ಕುಸಿಯುತ್ತಿರುವ ಮಕ್ಕಳ ಲಿಂಗಾನುಪಾತವನ್ನು ಕಡಿಮೆ ಮಾಡಲು ಮತ್ತು ಮಹಿಳೆಯರ ಶಿಕ್ಷಣ ಮತ್ತು ಸಬಲೀಕರಣವನ್ನು ಉತ್ತೇಜಿಸುವಂತಹ ಒಂದು ಗುರಿಯನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಅದೇ ರೀತಿ ಒನ್ ಸ್ಟಾಪ್ ಸೆಂಟರ್ ಯೋಜನೆ, ಅಂದರೆ ಹಿಂಸಾಚಾರದಿಂದ ಬಳಲುತ್ತಿರುವ ಮಹಿಳೆಯರಿಗೆ ಸಮಗ್ರ ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಮಹಿಳಾ ಪೊಲೀಸ್ ಸ್ವಯಂ ಸೇವಕರ ಯೋಜನೆ, ಮಹಿಳೆಯರ ಸುರಕ್ಷತಾ ಕಾಳಜಿಗಳನ್ನು ಕೈಗೊಳ್ಳಲು ಸಮುದಾಯ ಸ್ವಯಂ ಸೇವಕರನ್ನು ಬಳಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲು ಕಾನೂನು ಸುಧಾರಣೆಗಳು, ಸಾಮಾಜಿಕ ಜಾಗೃತಿ ಅಭಿಯಾನಗಳು, ಆರ್ಥಿಕ ಸಬಲೀಕರಣ ಉಪಕ್ರಮಗಳು ಮತ್ತು ಆಳವಾಗಿ ಬೇರಿರುವ ಸಾಮಾಜಿಕ ರೂಢಿಗಳನ್ನು ಬದಲಾಯಿಸುವ ಬದ್ಧತೆಯನ್ನು ಸಂಯೋಜಿಸುವ ಸಮಗ್ರ ವಿಧಾನದ ಒಂದು ಅಗತ್ಯವಿದೆ. ಧನ್ಯವಾದಗಳು.